ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಾವು ಗಮನಿಸುತ್ತಿದ್ದರೆ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಹೇರಳವಾಗಿ ಖರೀದಿ ಮಾಡ್ತಾ ಇದೆ. ಉದಾಹರಣೆಗೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಅಥವಾ ಐರೋಪ್ಯ ಬ್ಯಾಂಕ್ ಇರ್ಬೋದು, ಅಥವಾ ಅಮೇರಿಕದಲ್ಲಿ US ಫೆಡರಲ್ ಇರ್ಬೋದು. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇದೆ. ಸೊ ಈ ಟ್ರೆಂಡ್ ಯಾಕೆ ಬಂದಿದೆ? ಕೆಲವು ತಜ್ಞರು ಹೇಳ್ತಾರೆ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಜಾಸ್ತಿ ಖರೀದಿ ಮಾಡ್ತಾ ಇರೋದ್ರಿಂದ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಯಾಕೆ ಚಿನ್ನವನ್ನು ಜಾಸ್ತಿ ಖರೀದಿ ಮಾಡ್ತಾ ಇದೆ, ಇದರ ಇಂಪ್ಯಾಕ್ಟ್ ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ಮತ್ತು ಒಳನೋಟವನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಅಶೋಕ್ ಜಿ. ಸೊ ಅಂದಹಾಗೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡನ್ನು ಬೈ ಮಾಡ್ತಾ ಇರೋದು ಇದೇನು ಹೊಸತೇನಲ್ಲ, ಹಿಂದೆ ಕೂಡ ಬೈ ಮಾಡ್ತಾ ಇತ್ತು, ಬಟ್ ಕಡಿಮೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಶೇಖರಣೆ ಮಾಡ್ತಾ ಇರುವಂಥದ್ದು. ಸೊ ಈ ಟ್ರೆಂಡ್ ಯಾಕೆ ಬಂದಿದೆ ಅಂತ ಹೇಳ್ತೀರಾ ಅಂತ? ಈಗ ನೋಡಿ, ಈಗ ಆಲ್ಮೋಸ್ಟ್ ಲೈಕ್ ರಷ್ಯಾ, ಚೈನಾ, ಟರ್ಕಿ ಎಲ್ಲ ದೇಶಗಳು ಗೋಲ್ಡ್ ಬೈ ಮಾಡ್ತಾ ಇದ್ದಾರೆ. ಓಕೆ. ಯಾವಾಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸು ಮತ್ತು ವಾರ್ ಸಿಚುವೇಶನ್ಸು ಅನ್ಸರ್ಟನಿಟಿ ಬರುತ್ತೋ, ಓಕೆ, ಅಂಥ ಟೈಮಲ್ಲಿ ನ್ಯಾಚುರಲಿ ಗೋಲ್ಡ್ ಮೇಲೆ ಒಲವು ಜಾಸ್ತಿ ಆಗುತ್ತೆ. ಯಾಕಂದರೆ ಗೋಲ್ಡ್ ಈಸ್ ಎನ್ ಹೆಡ್ಜ್ ಫಾರ್ ಇನ್ಫ್ಲೇಷನ್ ಆ್ಯಂಡ್ ಅನ್ಸರ್ಟನಿಟಿ. ಓಕೆ. ಸೊ ಇಲ್ಲಿ ಫಂಡಮೆಂಟಲ್ ಸ್ಟೋರಿ ಏನು ಅಂದರೆ ಡಾಲರ್ ಮೇಲೆ ಓವರ್ ಡಿಪೆಂಡೆನ್ಸ್ ಆಗಿಬಿಟ್ಟಿದೆ. ಈಗ ಯಾವುದೇ ದೇಶ ಡಾಲರ್ನ ಪರ್ಚೇಸ್ ಮಾಡಿ ಡಾಲರ್ನ ಇಟ್ಕೊಳ್ತಾರೆ. ಯಾಕೆ? ದೇ ಬಿಲೀವ್ ಅಮೆರಿಕಾ ಇಸ್ ಎ ಸುಪೀರಿಯರ್ ಎಕಾನಮಿ. ಸೊ ಡಾಲರ್ನ ಕೊಂಡ್ಕೊಂಡ್ರೆ ಡಾಲರ್ ಸೇಫು. ಯಾಕಂದರೆ ಎಲ್ಲರಿಗೂ ಡಾಲರ್ ಬೇಕು. ಯಾಕೆ ಬೇಕಂದರೆ ಡಾಲರು ಈಸ್ ಬ್ಯಾಕ್ ಬೈ ಅ ಕಂಟ್ರಿ ವಿಚ್ ಈಸ್ ಪವರ್ಫುಲ್. ಅಂದರೆ ಪ್ರಪಂಚದ ಅತಿ ದೊಡ್ಡ ದೇಶ, ಪ್ರಪಂಚದ ಅತಿ ದೊಡ್ಡ ಆರ್ಥಿಕತೆ ಮತ್ತು ಪ್ರಪಂಚಕ್ಕೆ ಎಕನಾಮಿಕ್ ಕಾನ್ಫಿಡೆನ್ಸ್ ಕೊಡುವಂಥ ದೇಶ ಅಂದ್ಬಿಟ್ಟು ಡಾಲರ್ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಆದರೆ ಡಾಲರಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಇರುತ್ತೆ. ಅವ್ರೇನ ತಪ್ಪು ಪ್ರಾಬ್ಲಮ್ ಮಾಡಿಕೊಂಡ್ರೆ, ಕರೆಕ್ಟ್, ಅವ್ರೇನಾದರೂ ಪ್ರಾಬ್ಲಮ್ ಮಾಡಿಕೊಂಡ್ರೆ, ಬಂಗಾರಕ್ಕೆ ಕೌಂಟರ್ ಪಾರ್ಟಿ ರಿಸ್ಕ್ ಇರೋದಿಲ್ಲ. ಬಂಗಾರಕ್ಕೆ ಯಾರದೇ ಆದ ಹಂಗಿಲ್ಲ. ಬಂಗಾರ ಯಾರ್ದು ಸ್ವತ್ತಲ್ಲ. ಬಂಗಾರ ಫಿಸಿಕಲ್ ಅಸೆಟ್. ಡಾಲರ್ ಈಸ್ ಎ ಪೇಪರ್. ಅವ್ರು ಪ್ರಿಂಟ್ ಹೊಡಿತಾರೆ, ಬಂಗಾರನ ಪ್ರಿಂಟ್ ಮಾಡೋಕ್ಕಾಗಲ್ಲ. ಹೇಳ್ದಂಗೆ ಬಂಗಾರ ಇರೋದೇ ಅಷ್ಟೇ, 1.2 ಲಕ್ಷ ಟನ್ ಬಂಗಾರ ಇದೆ. ಅದು ಎಲ್ಲ ಕಡೆ ಇರುತ್ತೆ ಅಷ್ಟೇ. ಬಟ್ ಕರೆನ್ಸಿ ಹಂಗಲ್ವಲ್ಲ, ನೀವು ಎಷ್ಟು ಬೇಕಾದ್ರೆ ಪ್ರಿಂಟ್ ಮಾಡ್ಬೋದು. ಗಾಟ್ ಇಟ್? ಸೊ ಈ ಕೌಂಟರ್ ಪಾರ್ಟಿ ರಿಸ್ಕ್ನ, ಡಾಲರಿಂದ ಕ್ರಿಯೇಟ್ ಆಗೋ ಕೌಂಟರ್ ಪಾರ್ಟಿ ರಿಸ್ಕ್ನ ತಡೆಯೋಕೆ ಕೆಲವರು ಬಂಗಾರ ತಗೊಳ್ತಾರೆ. ಸಾಧಾರಣವಾಗಿ ಏನಾಗುತ್ತೆ, ಇಂದ ರಿಟೇಲ್ ಎಕಾನಮೀಸಲ್ಲಿ ಏನಾಗುತ್ತೆ, ಮಾರ್ಕೆಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ಜನ ಬಂಗಾರದಲ್ಲಿ ದುಡ್ಡು ಹಾಕಲ್ಲ. ಮಾರ್ಕೆಟು ಚೆನ್ನಾಗಿ ಓಡಬೇಕಾದ್ರೆ, ನಾಗಾಲೋಟದಿಂದ ಓಡಬೇಕಾದ್ರೆ ಆರಾಮಾಗಿ ಎಲ್ಲರೂ ಈಕ್ವಿಟಿ ಮಾರ್ಕೆಟ್ಸು, ಶೇರ್ಸು, ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಹಾಕಿ ಆರಾಮಾಗಿರ್ತಾರೆ. ಯಾವಾಗ ಟರ್ಬುಲೆನ್ಸ್ ಬರುತ್ತೆ, ಯಾವಾಗಲ ಬೇರ್ ಮಾರ್ಕೆಟ್ ಬರುತ್ತೆ, ಮಾರ್ಕೆಟ್ ರಿವರ್ಸ್ ಆಗುತ್ತೆ, ಮಾರ್ಕೆಟಲ್ಲಿ ಅನಿಶ್ಚಿತತೆ, ಅನ್ಸರ್ಟನಿಟಿ ಯಾವಾಗ ಬರುತ್ತೆ, ಮಾರ್ಕೆಟಲ್ಲಿ ಯಾವಾಗ ಕ್ಲಾರಿಟಿ ಇರೋದಿಲ್ಲ, ಅಂಥ ಟೈಮಲ್ಲಿ ಎಲ್ಲರೂ ಗೋಲ್ಡ್ ಕಡೆಗೆ ವಾಲ್ತಾರೆ. ಸೊ ಎಲ್ಲರೂ ಪರ್ಚೇಸ್ ಮಾಡ್ತಾರೆ. ಒಬ್ಬ ಮನುಷ್ಯ ಗೋಲ್ಡ್ನ ಪರ್ಚೇಸ್ ಮಾಡೋದೇನು ಅವ್ನ ಪ್ರೊಟೆಕ್ಷನ್ಗೋಸ್ಕರ, ಸೇಫ್ಟಿಗೋಸ್ಕರ, ಬಿಕಾಸ್ ಮಾರ್ಕೆಟ್ ಈಸ್ ಬ್ಯಾಡ್. ಅಟ್ ದ ಸೇಮ್ ಟೈಮ್ ಯಾವುದೇ ಒಂದು ದೇಶ ಬಂಗಾರ ಪರ್ಚೇಸ್ ಮಾಡಿದ್ರೆ ಆ ದೇಶದ ಮೇಲೆ ಒಂದು ನಂಬಿಕೆ, ಅದರ ಶಕ್ತಿ ಅಭಿವೃದ್ಧಿ ಆದಂಗೆ. ಈಗ ಒಂದು ದೇಶ ಬಂಗಾರ ಜಾಸ್ತಿ ಬಂಗಾರ ಕೊಂಡ್ಕೊಳ್ತಿದೆ ಅಂದರೆ ಇವಾಗ ಈ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಪ್ರಮೋಟರ್ಸ್ ಶೇರನ್ನ ಪರ್ಚೇಸ್ ಮಾಡ್ರೆ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಆ ಕಂಪ್ನಿ ಮೇಲೆ ನಂಬಿಕೆ ಜಾಸ್ತಿ. ಅದು ಆ ಥರ ಒಂದು ಥಿಯರಿ. ಬಟ್ ಇಲ್ಲಿ ಬಂಗಾರ ಅವ್ರು ತಗೊಂಡಾಗ ಅವರ ಒಂದು ಆರ್ಥಿಕತೆಗೆ ಇನ್ನೂ ಸ್ಟ್ರಾಂಗ್ ಆಯಿತು ಅಂತ ಅರ್ಥ. ಅಷ್ಟು ಬಂಗಾರ ಬ್ಯಾಕಪ್ ಆಯ್ತಲ್ಲ, ಅಷ್ಟು ಇನ್ಶೂರೆನ್ಸ್ ಕವರ್ ಆಯ್ತಲ್ಲ. ಕರೆಕ್ಟ್. ಈಗ ನಾನು ನಿಮಗೆ ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ, ನನಗೆ ಯಾರೋ ಹೇಳಿದ್ರು ಕೇಶವ್ ಪ್ರಸಾದ್ 5 ಲಕ್ಷ ರೂಪಾಯಿ ಬಂಗಾರ ನೆನೆ ತೊಗೊಂಡು, ನನಗೆ ಓಕೆ. ಸೊ 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಅಟ್ಲೀಸ್ಟ್ 5 ಲಕ್ಷ ನಂದು ಸೇಫ್ ಆಯ್ತಲ್ಲ, ಪ್ರೊಟೆಕ್ಷನ್. ಹಾಗೆ ಆ ಒಂದು ಮಾನಸಿಕ ನೆಮ್ಮದಿ ಜನಗಳಿಗೆ ಕೊಡುತ್ತೆ. ಆ ಒಂದು ದೇಶದ ಮೇಲೆ ಟ್ರಸ್ಟ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಈ ಕೌಂಟರ್ ಪಾರ್ಟಿ ರಿಸ್ಕ್ ಇಲ್ದಿರೋದ್ರಿಂದ ಗೋಲ್ಡ್ ಈಸ್ ಎನ್ ಯೂನಿವರ್ಸಲ್ ಅಸೆಟ್. ಅದು ಯಾವಾಗಲೂ ಕ್ಯಾಶ್ ಹಂಗೆ ಫ್ಲೋ ಆಗೋದು. ಮತ್ತೆ ಮಾರ್ಕೆಟ್ ಅವರು ಮಾರ್ತಾರೆ.
ಗೌರ್ಮೆಂಟ್ಸ್ಗೆ ಈಗ ನೀವು ಹೆಂಗೆ ಬಂಗಾರ ಇಷ್ಟ ಇದ್ದಾಗ ತೊಗೊಂಡು ನಿಮಗೆ ಬೇಡ ಅನ್ನಿಸ್ದಾಗ ಮಾರ್ತಿರೋ ಹಾಗೆ ಸರ್ಕಾರಗಳು ಮಾರ್ತವೆ. ಕರೆಕ್ಟ್. ಒಂದು ರೇಟ್ ಬಂದಾಗ ಇದನ್ನ ನನಗೆ ಸದ್ಯಕ್ಕೆ ಗೋಲ್ಡ್ ಬೇಡ, ನನಗೆ ಗೋಲ್ಡ್ ತಗೋ, ಬೇರೆ ಮೂಲಕ ನಾನು ಇನ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಳ್ತಾರೆ. ಅದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಈ ದೇಶಗಳು ಗೋಲ್ಡ್ ತಗೊಳ್ಳೋದು ಆ ದೇಶಕ್ಕೂ ಒಳ್ಳೆಯದು, ಆ ದೇಶದ ಜೊತೆ ವ್ಯವಹಾರ ಮಾಡೋರ್ಗೆ ಒಳ್ಳೆಯದು. ಈಗ ನಾವು ಭಾರತ ಸುಮಾರು ದೇಶಗಳ ಜೊತೆ ವ್ಯವಹಾರ ಮಾಡ್ತೀವಿ. ನಾವು ಸೌದಿ ಅರೇಬಿಯಿಂದ ಕ್ರೂಡ್ ಆಯಿಲ್ ತೊಗೊತೀವಿ, ಇರಾನಿಂದ ತೊಗೊಳ್ತೀವಿ, ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ. ಅವರ ಒಂದು ಆರ್ಥಿಕ ಏನಂತಾರೆ ಸ್ಟೆಬಿಲಿಟಿ, ಎಕನಾಮಿಕ್ ಸ್ಟೆಬಿಲಿಟಿ ಅಂತೀವಲ್ಲ, ಅದು ಸರಿಯಾಗಿ ಇದ್ದರೆ ನಮಗೆ ಸಪ್ಲೈ ಆಗೋ ಮಾಲ್ಗಳು ಲೀಲಾಜಾಲವಾಗಿ ಬರ್ತಾ ಇರುತ್ತೆ ಅನ್ನೋದು ಒಂದು ವಿಷಯ. ಓಕೆ, ಇಲ್ಲಾಂದರೆ ದೇಶದ ಸಮಸ್ಯೆ ನಮಗೂ ಸಮಸ್ಯೆ. ಈಗ ಇರಾನ್ ಯುದ್ಧ ಆಯಿತು, ಅವನು ಹಾರ್ಮುಜ್ ಸ್ಟ್ರೈಟ್ ಬ್ಲಾಕ್ ಮಾಡಿಕೊಂಡ, ನಮಗೆ ಸಮಸ್ಯೆ. ಇಲ್ಲಿ ಆಟೋದವ್ರಿಗೆ ಗ್ಯಾಸ್ ಸಿಕ್ಕಿಲ್ಲ, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕಾಫಿಗೆ ಕೌಂಟ್ರ್ ಮುಚ್ಚಿದ್ರು, ದೋಸೆ ಕೌಂಟ್ರ್ ಮುಚ್ಚಿದ್ರು. ಏನಕ್ಕೆ? ಅಲ್ಲೆಲ್ಲೋ ಸಮುದ್ರದ ಮಧ್ಯೆ ಯಾವುದೋ ದೇಶ ಇನ್ಯಾರ್ದೋ ದೇಶದ ಮೇಲೆ ಯುದ್ಧ ಮಾಡಿ ಅಲ್ಲಿ ಯಾವುದೋ ರೋಡ್ ಬ್ಲಾಕ್ ಮಾಡಿದ್ದಕ್ಕೆ, ಸಿ ಬ್ಲಾಕ್ ಮಾಡಿದ್ದಕ್ಕೆ ನಮ್ಗೆ ಇಲ್ಲಿ ಸಮಸ್ಯೆ ಆಯಿತು. ಈ ಥರ ಬಟರ್ಫ್ಲೈ ಎಫೆಕ್ಟ್ ಎಲ್ಲ ಕಡೆ ಹೋಗುತ್ತೆ. ಸೊ ಹಾಗಾಗಿ ಬೈಯಿಂಗ್ ಗೋಲ್ಡ್ ಗಿವ್ಸ್ ಕಾನ್ಫಿಡೆನ್ಸ್, ಎಕಾನಮಿ ಕಾನ್ಫಿಡೆನ್ಸ್ ಆನ್ ದಟ್ ನೇಷನ್. ಅವರ ಒಂದು ವಿಸಿಬಿಲಿಟಿ, ಅವರ ಒಂದು ಎಕನಾಮಿಕ್ ಇಂಟಿಗ್ರಿಟಿ ಎಲ್ಲ ಮಲ್ಟಿಪ್ಲೈ ಆಗುತ್ತೆ ಅದರಿಂದ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ಒಂದು ಕಡೆ ಅನ್ಸರ್ಟನಿಟೀಸ್ ಆಗ್ತಾ ಇದೆ ನಿರಂತರವಾಗಿ ಆಫ್ಟರ್ ಕೋವಿಡ್. ಮತ್ತೊಂದು ಕಡೆ ಈಗ ಎಲ್ಲ ದೇಶಗಳು ಚಿನ್ನವನ್ನು ಖರೀದಿ ಮಾಡ್ತಾ ಇದೆ. ಸೊ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂದರೆ ಈ ಅನ್ಸರ್ಟನಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಿಂದ ಈಚೆಗೆ. ಸ್ಟೇಬಲ್ ಆಗಿ ಕಾಣಿಸ್ತಾ ಇಲ್ಲ. ಅನ್ಸರ್ಟನಿಟೀಸ್ ಕಾಮನ್ ನಾವು. ಸೊ ಹಾಗಿರುವ ಸಂದರ್ಭದಲ್ಲಿ ಈ ಅಕ್ಯುಮುಲೇಟ್ ಮಾಡ್ತಾ ಇದೆಯಲ್ಲ ಸೆಂಟ್ರಲ್ ಬ್ಯಾಂಕ್ಗಳು, ಇದು ಮುಂದಿನ ದಿವಸಗಳಲ್ಲಿ ಇನ್ಕ್ರೀಸ್ ಆಗುವ ಚಾನ್ಸ್ ಇರುತ್ತಾ? ಸೊ ಇದು ಗೋಲ್ಡ್ ಪ್ರೈಸ್ ಮೇಲೆ ಅದ್ರ ಇಂಪ್ಯಾಕ್ಟ್ ಆಗುವ ಚಾನ್ಸ್ ಇರುತ್ತಾ? ಏನು ಹೇಳ್ತೀವಿ? ಕೊನೆಗೆ ಗೋಲ್ಡ್ ಪ್ರೈಸ್ ಯಾವಾಗ ಮೇಲೆ ಹೋಗುತ್ತೆ? ಮಾರೋರ್ಗಿಂತ ಕೊಳ್ಳೋರು ಜಾಸ್ತಿ ಇದ್ದಾಗ. ಗೋಲ್ಡ್ ಯಾವಾಗ ಕೆಳಗೆ ಬೀಳುತ್ತೆ? ಕೊಳ್ಳೋರ್ಗಿಂತ ಮಾರೋರು ಜಾಸ್ತಿ ಇದ್ದಾಗ. ಅದು ಬೇಸಿಕ್ಸ್ ಆಫ್ ಎಕಾನಮಿಕ್ಸ್, ಡಿಮಾಂಡ್ ಅಂಡ್ ಸಪ್ಲೈ. ಈಗ ಇಫ್ ದ ಅನ್ಸರ್ಟನಿಟಿ ಕಂಟಿನ್ಯೂಸ್ ಫಾರ್ ಲಾಂಗ್ ಟರ್ಮ್, ಈ ಒಂದು ಸಮಸ್ಯೆ, ಈ ಒಂದು ವಾರ್ ಸಿನಾರಿಯೋ, ಈ ಒಂದು ಕನ್ಫ್ಯೂಷನ್, ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್, ಇವೆಲ್ಲ ಏನಾದ್ರು ಇನ್ಕ್ರೀಸ್ ಆದರೆ ಆಟೋಮೆಟಿಕ್ ಗೋಲ್ಡ್ ಮೇಲೆ ಇನ್ನೂ ಪ್ರೆಷರ್ ಬಿಲ್ಡ್ ಆಗುತ್ತೆ. ಆಟೋಮೆಟಿಕ್ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ, ಗೋಲ್ಡ್ ಪ್ರೈಸು ಮೇಲೆ ಹೋಗುತ್ತೆ. ಯಾಕಂದರೆ ಒಂದು ಕಡೆ ಈಗ ಇಂಡಿಯಾದಲ್ಲಿ ಕಸ್ಟಮ್ಸ್ ಡ್ಯೂಟಿ ಇನ್ಕ್ರೀಸ್ ಮಾಡಿದ್ದಾರೆ, ಅದರ ಪ್ರೆಷರ್ ಬಂದಿರುತ್ತೆ. ಸೊ ಇವರು ಮಾಡಿದ್ದಾರೆ, ಈಗ ನಾವು ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಫ್ಕೋರ್ಸ್ ನಮಗೆ ಡಾಲರ್ ಸೇವ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ 1 ವರ್ಷದ ತನಕ. ಕರೆಕ್ಟ್. ಸೊ ಆಫ್ಟರ್ 1 ಇಯರ್ ಕೂಡ ಈಗ ಲಾಂಗ್ ಟರ್ಮ್ಗೆ ಇದು ಪೆರಿಶ್ ಆಗಿಬಿಟ್ರೆ ಈ ಇಶ್ಯೂಸ್, ವಾರ್ ಇರ್ಬೋದು ಯಾವುದಕ್ಕೆ ಅಮೇರಿಕ ಮತ್ತು ಇರಾನ್ ಮಧ್ಯೆ, ಆದರೆ ಆವಾಗ ಏನಾಗ್ಬೋದು ಗೋಲ್ಡ್ ರೇಟ್? ಈಗ ವಾರ್ ನಿಂತೋಯ್ತು ಅಂತ ಇಟ್ಕೊಳ್ಳಿ, ಅನ್ಸರ್ಟನಿಟಿ ಹೋಯ್ತು, ಎಲ್ಲ ಟ್ರಾಫಿಕ್ ಸ್ಮೂತ್ ಫ್ಲೋ ಆಗ್ತಾ ಇದೆ, ಎಲ್ಲರೂ ಅವ್ರ ಕೆಲಸ ಮಾಡ್ಕೊಳ್ತಿದ್ದಾರೆ, ಆಟೋಮೆಟಿಕ್ ಕ್ರೂಡ್ ಆಯಿಲ್ ಪ್ರೈಸ್ ಬೀಳುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಬಿದ್ದ ತಕ್ಷಣ ಇನ್ಫ್ಲೇಷನ್ ಕಂಟ್ರೋಲ್ಗೆ ಬರುತ್ತೆ, ಎಲ್ಲ ಸ್ಟೆಬಿಲಿಟಿ ಬರುತ್ತೆ, ಮಾರ್ಕೆಟ್ಸ್ ಪರ್ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಗೋಲ್ಡಲ್ಲಿ ಹೋಗಿರೋ ದುಡ್ಡೆಲ್ಲ ಮತ್ತೆ ವಾಪಸ್. ಸೊ ಅದು ಒಂದಷ್ಟು ಕಡಿಮೆ ಆಗೋ ಚಾನ್ಸ್. ಆ ರಿವರ್ಸ್ ನಾರ್ಮಲ್ ಅದು. ಕರೆಕ್ಟ್. ಯಾರು ದುಡ್ಡು ತೆಗಿಯೋರು ಆ ಟೆಂಪ್ರರಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಯಾಕಂದ್ರೆ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂದ್ಬಿಟ್ಟು ಆ ಹಣ ಮಾತ್ರ ಹೌದೌದು ವಾಪಸ್ ಬರುತ್ತೆ. ಆದರೆ ಶಾಶ್ವತ ಗೋಲ್ಡ್ ಇಟ್ಟರು ಅವನು ಗೋಲ್ಡ್ ಹೋಲ್ಡ್ ಮಾಡಿ ಇಟ್ಕೊತಾನೆ, ಅವನಿಂದ ಪ್ರೈಸ್ ಫ್ಲಕ್ಚುಯೇಷನ್ ಆಗೋದಿಲ್ಲ. ಹೋಲ್ಡ್ ಈಸ್ ಹೋಲ್ಡ್. ಕೆಲವರು ಗೋಲ್ಡ್ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಇಟ್ಸ್ ಎ ರಿಸರ್ವ್, ಐ ವಿಲ್ ನೆವರ್ ಸೆಲ್ ಇಟ್. ಓಕೆ. ಸೊ ಆ ರೀತಿಯಾದಂತಹ ಒಂದು ಸನ್ನಿವೇಶನೂ ಬರುತ್ತೆ. ಸೊ ಈಗ ಅಂದರೆ ನಿಮ್ಮ ಪ್ರಕಾರ ಈಗ ಒಂದು ವೇಳೆ ಈಗ ಅನ್ಸರ್ಟನಿಟೀಸ್ ಕಡಿಮೆ ಆದರೆ, ಈಗ ವಾರ್ ಎಂಡ್ ಆಗಿ ಏನೋ ಒಂದು ಡೀಲ್ ಮಾಡಿ ಇದಾಯಿತು, ಕ್ರೂಡ್ ಆಯಿಲ್ ಪ್ರೈಸು ಮತ್ತೆ ತಿರ್ಗಿ 60-70 ಬಂದಾಗ ಆವಾಗ ಏನಾಗುತ್ತೆ? ಗೋಲ್ಡ್ ರೇಟ್ ಕೂಡ ಒಂದಷ್ಟು ಕಡಿಮೆ ಆಗ್ಬೋದು ಅಂತ ಹೇಳ್ತೀರಾ? ಖಂಡಿತ. ಈ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ತಮ್ಮ ಹೋಲ್ಡಿಂಗ್ ಅನ್ನು ಕಡಿಮೆ ಮಾಡ್ಬೋದು ಅಂತ. ಅದು ಅವ್ರ ಇಷ್ಟ. ಸೆಂಟ್ರಲ್ ಬ್ಯಾಂಕು ಬಂಗಾರ ಇಟ್ಕೊಂಡಿದ್ದಾರಲ್ಲ, ಅದನ್ನ ಕಡಿಮೆ ಆದರೂ ಮಾಡ್ಕೊಳ್ಳಿ, ಅದು ಲಾಂಗ್ ಟರ್ಮ್ ವಿಷನ್, ಹೊರೈಸನ್. ಮತ್ತೆ ಹೇಳಿದೆ, ಒಂದು ದೇಶಕ್ಕೆ 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ಮ್ಯಾಟ್ರೇ ಅಲ್ಲ. ತುಂಬ ಚಿಕ್ಕ ವಯಸ್ಸು. ಮನುಷ್ಯರಿಗೆ 70 ವರ್ಷ ದೊಡ್ಡದು, ಒಂದು ದೇಶಕ್ಕೆ ದೊಡ್ಡದಲ್ಲ. ಸೊ ಹಾಗಿದ್ರೆ ಅವು ಹೋಲ್ಡಿಂಗ್ ಅನ್ನು ಕಂಟಿನ್ಯೂ ಮಾಡೋ ಚಾನ್ಸ್ ಇರುತ್ತೆ. ಕಂಟಿನ್ಯೂ ಮಾಡೋದು ಅವ್ರ ಇಷ್ಟ, ಅವರ ಸ್ಟ್ರಾಟಜಿಕ್ ಡಿಸಿಷನ್, ಅವ್ರ ಪಾರ್ಲಿಮೆಂಟರಿ ಡಿಸಿಷನ್ನು, ಅವರ ಥಿಂಕ್ ಟ್ಯಾಂಕ್ ಏನು ಹೇಳ್ತಾರೋ, ಆ ದೇಶದ ವಿಷನ್ ಏನು, ಅದ್ರ ಪ್ರಕಾರ ಅವ್ರು ನಡ್ಕೊಳ್ತಾರೆ. ಆದರೆ ಈ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಆಟೋಮೆಟಿಕ್ ಅನ್ಸರ್ಟಿನಿಟಿ ಕಮ್ಮಿಯಾಗಿ ಕ್ರೂಡ್ ಪ್ರೈಸ್ ಕೆಳಗೆ ಬಂದರೆ ಆಟೋಮೆಟಿಕ್ ಇಲ್ಲಿ ಅವ್ರಿಗೆ ಟೆಂಪ್ರರಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಬಂಗಾರದಲ್ಲಿ, ಅವರೆಲ್ಲರೂ ಆಚೆ ಬಂದುಬಿಡ್ತಾರೆ, ಮತ್ತೆ ಈಕ್ವಿಟಿಗೆ ಹಾಕ್ತಾರೆ. ಯಾಕೆ? ಗೋಲ್ಡ್ ಅಪ್ರಾಕ್ಸಿಮೇಟ್ಲಿ 10-12% CAGR, ಈಕ್ವಿಟಿ 15% CAGR ಕೊಡುತ್ತೆ. ಹಾಗಾಗಿ ಮತ್ತೆ ಈಕ್ವಿಟಿಗೆ ಮೂವ್ ಆಗ್ತಾರೆ.
ಸೊ ನಿಜಕ್ಕೂ ಕೂಡ ಬಹಳ ಒಂದು ಐ ಓಪನಿಂಗ್ ಸೆಷನ್ ಅಂತ ಹೇಳ್ಬೋದು. ಯಾಕಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಯಾಕೆ ಗೋಲ್ಡನ್ನು ಇಂಪೋರ್ಟ್ ಮಾಡ್ತವೆ, ಖರೀದಿ ಮಾಡ್ತವೆ, ಅನೇಕ ಮಂದಿಗೆ ಅದು ಗೊತ್ತಿರಲಿಲ್ಲ ಇದುವರೆಗೆ. ಡೊಮೆಸ್ಟಿಕ್ ಹೋಲ್ಡಿಂಗ್ ಬಗ್ಗೆ ಎಲ್ಲರೂ ಗೊತ್ತಿದೆ, 25,000 ಟನ್ ಇದೆ ಇಂಡಿಯಾದಲ್ಲಿ ಹಾಗೀಗೆ ಅಂತ. ಬಟ್ ಇವನ್ RBI ಸೇರಿದಂತೆ ಈ ಥರ ಎಲ್ಲ ದೇಶಗಳಲ್ಲಿ ಆಯಾ ಬ್ಯಾಂಕ್ಗಳು, ದೇಶಗಳು ಚಿನ್ನವನ್ನು ಅಕ್ಯುಮುಲೇಟ್ ಮಾಡುವಂಥದ್ದು ಮತ್ತು ಅದರ ಹಿಂದಿನ ರೀಸನ್ ಏನು ಅನ್ನೋದನ್ನು ಬಹಳ ಅದ್ಭುತವಾಗಿ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.